ಗುಬ್ಬಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಗಂಟೆಪಾಳ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಮಡೇನಹಳ್ಳಿಯಲ್ಲಿ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ಮಡೇನಹಳ್ಳಿ ಗ್ರಾಮದಲ್ಲಿ 4 ಕೋಟಿ ಮೊತ್ತದಲ್ಲಿ ಸುಸಜ್ಜಿತವಾದ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣವಾಗುತ್ತಿದ್ದು, ಇಲ್ಲಿ ಆರೋಗ್ಯ ಸೇವೆ ಪಡೆಯಲು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್, ಟಿಎಚ್ಒ ಡಾಕ್ಟರ್ ಬಿಂದು ಮಾಧವ, ವೈದ್ಯ ಚೇತನ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ, ನರಸಿಂಹರಾಜು, ಉಪಾಧ್ಯಕ್ಷೆ ಮಹಾಲಕ್ಷ್ಮಿ, ರವಿಕುಮಾರ್, ಸದಸ್ಯರಾದ ಹರ್ಷನ್, ಕಮಲಮ್ಮ, ಲೋಕೇಶ್, ನರಸಿಂಹಮೂರ್ತಿ, ಮುಖಂಡರಾದ ನಂಜುಂಡಪ್ಪ, ಸಿದ್ದರಾಮಣ್ಣ, ನಿಂಗಣ್ಣ, ಹುಚ್ಚೇಗೌಡ, ಬಸವಲಿಂಗಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದ್ದಂಥದ್ದು ಮತ್ತು ಸರ್ಕಾರದಿಂದ ಅನುಮೋದನೆ 2007ರಲ್ಲಿ ಆಗಿತ್ತು. ಮತ್ತು ನಾವು 2014ರಲ್ಲಿ ನಾವು ಜಮೀನು ಅವರಿಗೆ ಹಸ್ತಾಂತರ ಮಾಡಿದ್ದು. ಮತ್ತು ಈಗ 2016ರಲ್ಲಿ ನಾವು ತಾತ್ಕಾಲಿಕವಾಗಿ ಅಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಿ ಇದುವರೆಗೂ ಅಲ್ಲಿ ಡಾಕ್ಟ್ರ್ ಇಟ್ಟು ಕೆಲಸ ಮಾಡಿಸ್ತಿದ್ದೋ. ಈಗ ಪರ್ಮನೆಂಟ್ ಬಿಲ್ಡಿಂಗು ಸ್ಯಾಂಕ್ಷನ್ ಮಾಡ್ಸೋಕ್ಕೆ ಈ ಸರಿ ಮಾಡಿದ್ದೀವಿ. 4 ಕೋಟಿ ರೂಪಾಯಿನಲ್ಲಿ ಒಳ್ಳೆ ಬಿಲ್ಡಿಂಗ್ ಇಲ್ಲಿ ಇವತ್ತು ಪ್ರಾರಂಭ ಮಾಡ್ತೀವಿ. ಭಾಗಕ್ಕೆಲ್ಲ ಸುಮಾರು ಜನ ಇಲ್ಲಿ JP ಅವರು ಇದ್ದಾಗಲಿಂದಲೂ ಕೂಡ ಇದು ಹೋರಾಟ ಮಾಡ್ಕೊಂಡು ಬಂದಿದ್ದಂಥದ್ದು. ಅವರ ಆಸೆ ಇವಾಗ ಈಡೇರೈತಿ. ಗುಬ್ಬಿ ತಾಲೂಕಿನ ಆಗಲವಾಡಿ ಹೋಬಳಿ ಅರೆಹಳ್ಳಿ ಗ್ರಾಮದಲ್ಲಿ 22/9/2024 ಭಾನುವಾರ ಬಜರಂಗಿ ಬಾಯ್ಸ್ ವತಿಯಿಂದ ಶ್ರೀ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದು, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಜಿ ಕನ್ನಡ ವಾಹಿನಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯನಟ ಶ್ರೀಯುತ ಮಿತ್ರ, ಖ್ಯಾತ ಚಲನಚಿತ್ರ ನಟರು ಮತ್ತು ನಿರ್ಮಾಪಕರು ವಾಣಿಗೌಡ, ಜಿ ಕನ್ನಡ ವಾಹಿನಿಯ ಹಾಸ್ಯ ನಟಿ ಗಿಲ್ಲಿ ನಟ ಆಗಮಿಸುತ್ತಿದ್ದು, ಲಹರಿ ಡಿ ಬೀಟ್ಸ್ ವತಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲು ಮನವಿ ಮಾಡಲಾಗಿದೆ.